ಎಲ್ಲ ಮಾಧ್ಯಮ ಮಿತ್ರರಿಗೂ ಜೈ ಭೀಮ್. ಇವತ್ತು ಏನಿಲ್ಲಿ ಶಾಸಕರ ದುಂಡಾವರ್ತನೆ ವಿರುದ್ಧ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ರು. ಅದನ್ನು ಪೊಲೀಸ್ನವರು ಹತ್ತಿಕ್ಕಿರುವಂಥ ಕ್ರಮನೇ ಆಕ್ಷೇಪಾರ್ಹ. ನಾನು ಪೊಲೀಸ್ನವರ ಈ ಕ್ರಮವನ್ನು ಭಾಳ ಉಗ್ರ ಪಾದಗಳಲ್ಲಿ ಖಂಡಿಸಬೇಕಾಗ್ತದೆ. ಪ್ರತಿಭಟನೆ ಅನ್ನುವಂಥದ್ದು ಸಾಂವಿಧಾನಿಕವಾಗಿ ಸಂವಿಧಾನದತ್ತವಾಗಿ ಪ್ರತಿಯೊಬ್ಬ ಮನುಷ್ಯನ ಹಕ್ಕು ಅದು. ಮತ್ತು ಪ್ರತಿಭಟನೆಗೂ ದುಂಡಾವರ್ತನೆಗೂ ದಾಳಿಗೂ ವ್ಯತ್ಯಾಸಗಳಿದ್ದಾವೆ. ಈ ಪ್ರತಿಭಟನೆ ಇದನ್ನು ನಾವು ಮಾಡ್ತೀವಿ ಅಂತ ಅಂದ್ಬಿಟ್ಟು ಪೊಲೀಸ್ನವ್ರಿಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದೀವಿ, ತಾಲೂಕು ದಂಡಾಧಿಕಾರಿಗಳಿಗೆ ಇನ್ಫಾರ್ಮೇಷನ್ ಇದೆ, ಮಾಧ್ಯಮಗಳ ಮೂಲಕ ಜನಕ್ಕೆ ಗೊತ್ತಿದೆ, ಪಾಂಪ್ಲೆಟ್ಗಳನ್ನ ಹಂಚೋದ್ರ ಮೂಲಕ ಸಾಮಾನ್ಯ ಜನರಿಗೂ ಕೂಡ ತಿಳಿಸಿದೆ. ಬಟ್ ಇದನ್ನು ಇಂಥದ್ದೊಂದು ಪ್ರತಿಭಟನೆಯನ್ನು ಹತ್ತಿಕ್ಕುವಂಥ ಕೆಲಸಕ್ಕೆ ನಮ್ಮ ಗೌರವಾನ್ವಿತ ಪೊಲೀಸ್ನವರು ಯಾಕೆ ಮುಂದಾದರು ಅನ್ನೋಂಥದ್ದೇ ಭಾಳ ದೊಡ್ಡ ಯಕ್ಷ ಪ್ರಶ್ನೆ ಇದು. ಮನುಷ್ಯನ ಸಹಜವಾದಂತಹ ಪ್ರತಿಭಟನೆ ಅಂತಂದರೆ ಅವನ ಆಕ್ರೋಶ, ಅದನ್ನು ಯಾರ ಮೇಲೆ, ವ್ಯವಸ್ಥೆ ಮೇಲೆ ವ್ಯಕ್ತಪಡಿಸ್ತಾ ಇರೋಂಥದ್ದು, ಯಾವುದೇ ವ್ಯಕ್ತಿಗತವಾಗಿ ಅಲ್ಲ. ಇಲ್ಲಿ ಶಾಸಕರು ಅನ್ನುವಂತಹ ಸ್ಥಾನ ಏನಿದೆಯಲ್ಲ, ಆ ಶಾಸಕ ಸ್ಥಾನದ ದುಂಡಾವರ್ತನೆ ವಿರುದ್ಧ ನಾವು ಮಾತಾಡ್ತಿದ್ದೀವಿ ಹೊರತು ವ್ಯಕ್ತಿಗತವಾಗಿ ಶ್ರೀನಿವಾಸ್ ಅನ್ನೋದು ಮುಖ್ಯ ಅಲ್ಲ. ಇಲ್ಲಿ ರೈತರು ಜಮೀನು ಕಳ್ಕೊಂಡಿದ್ದಾರೆ, ರೈತರು ಇಲ್ಲಿ ಉದ್ಯೋಗಗಳನ್ನ ಪಡ್ಕೊಳ್ಳುವಂಥದ್ದು ಅಥವಾ ಅದರ ಪರಿಹಾರಗಳನ್ನ ಪಡ್ಕೊಳ್ಳುವಂಥದ್ದು ಅದು ಅವರ ಹಕ್ಕಾಗಿರ್ತದೆ. ಅದರಲ್ಲೂ ಕೂಡ ತನಗೆ ಸಂಬಂಧಪಡದೇ ಇರೋಂಥ ವಿಚಾರಗಳಿಗೆ ಮೂಗು ತೂರಿಸ್ತಾರೆ ಅಂತಂದರೆ ಇದು ಶಾಸಕರ ನಡವಳಿಕೆ ಸರಿಯಾದ ರೀತಿಯಾದಂಥದ್ದಲ್ಲ, ಸರಿಯಾದ ನಡವಳಿಕೆಯೂ ಅಲ್ಲ. ಮೊದಲು ನಾನು ಮಾನ್ಯ ಶಾಸಕರಿಗೆ ಹೇಳೋಕೆ ಇಷ್ಟಪಡ್ತೀನಿ ಏನು ಅಂತಂದರೆ, ದಯವಿಟ್ಟು ನೀವು ಶಾಸಕ ಅನ್ನುವ ಪದದ ಅರ್ಥವನ್ನು ತಿಳ್ಕೊಂಡ್ರೆ ಒಳ್ಳೆಯದು ಅಂತ. ಶಾಸಕ ಅಂತಂದರೆ ವಿಧಾನಸೌಧದಲ್ಲಿ ಈ ರಾಜ್ಯದ ಸಂವಿಧಾನದ ಶಾಸನಗಳನ್ನು ರೂಪಿಸುವಂಥದ್ದು. ನೀವು ಮಾನ್ಯ ಶಾಸಕರನ್ನ ನೋಡಿರ್ತೀರಿ, ಇಲ್ಲಿ ಮೋರಿ ರೆಡಿ ಆಯಿತು, ಇಲ್ಲಿ ಗುಂಡಿ ರೆಡಿ ಆಯಿತು, ಇಲ್ಲಿ ಚರಂಡಿ ರೆಡಿ ಮಾಡಿದ್ವಿ, ಇದೆಲ್ಲ ಶಾಸಕರ ಕೆಲಸ. ಇದನ್ನೆಲ್ಲ ಮಾಡೋದಕ್ಕೆ ಗ್ರಾಮ ಪಂಚಾಯತಿ ಮೆಂಬರ್ಗಳು, ತಾಲೂಕು ಪಂಚಾಯತ್ ಮೆಂಬರ್ಗಳು, ZP ಮೆಂಬರ್ಗಳು, ಪುರಸಭೆ ಮೆಂಬರ್ಗಳು, ಈ ರೀತಿಯಾದಂಥ ಸ್ಥಳೀಯ ಸಂಸ್ಥೆಗಳ ಮೆಂಬರ್ಗಳು ಇರ್ತಾರೆ. ಶಾಸಕ ಸರ್ಕಾರದಿಂದ ತನ್ನ ಕ್ಷೇತ್ರಕ್ಕೆ ಏನೇನೆಲ್ಲ ಕಾಯ್ದೆ ಕಾನೂನುಗಳನ್ನ ಅನ್ವಯಿಸ್ಬೋದು, ಎಷ್ಟು ದುಡ್ಡು ತರ್ಬೋದು, ಇದನ್ನು ನೋಡುವಂಥ ಜವಾಬ್ದಾರಿ. ನಾನು ಈ ಸಂದರ್ಭದಲ್ಲಿ ಕೆಲವರು ಹೇಳ್ತಾರೆ ಇದು ರಾಜಕೀಯ ಅಲ್ಲ, ಇದು ರಾಜಕೀಯೇತರವಾದಂಥ ಹೋರಾಟ ಅಂತ. ಅದು ರಾಜಕಾರಣವನ್ನೇ ಮಾಡಬೇಕಾಗಿರೋದು. ಯಾಕೆ ಹೇಳ್ತೀನಿ ಈ ಮಾತನ್ನ ಅಂತಂದರೆ, ಈಗ ಶಾಸಕರು ಇಷ್ಟೆಲ್ಲ ತೊಂದರೆ ಮಾಡ್ತಾ ಇರೋದು ಯಾವ ಕಾರಣಕ್ಕೆ? ಅವ್ರ ಕೈನಲ್ಲಿ ರಾಜಕೀಯ ಅಧಿಕಾರ ಇರೋದ್ರಿಂದ. ರಾಜಕೀಯ ಅಧಿಕಾರ ಇರೋದ್ರಿಂದನೇ ಅವರು ದುಂಡಾವರ್ತನೆ ಮಾಡ್ತಾರೆ ಅಂತಂದರೆ, ರಾಜಕಾರಣದಿಂದ ಆ ರಾಜಕೀಯ ಅಧಿಕಾರವನ್ನು ಕಿತ್ತು ರಾಜಕೀಯ ಅಧಿಕಾರ ಇಲ್ಲದೆ ಹೋದರೆ ಹೆಂಗಿರ್ಬೋದು ನೀವು ಅಂತ ತೋರಿಸ್ಕೊಡುವಂಥದ್ದು ಒಂದು ಹೋರಾಟ ಆಗಬೇಕು. ಅದು ರಾಜಕೀಯಬದ್ಧವಾದಂಥ ಹೋರಾಟವೇ ಆಗಬೇಕಾಗ್ತದೆ. ನಾನು ಈ ಸಂದರ್ಭದಲ್ಲಿ ಕಳೆದ ನೆಲಮಂಗಲ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರುಗಳನ್ನ ನೆನೆಸ್ಕೊಳ್ಳೋಕೆ ಇಷ್ಟಪಡ್ತೀನಿ. ಅದು ಆಂಜನಮೂರ್ತಿಯವರಾಗಿರಲಿ, ಕಾಂಗ್ರೆಸ್ಸಿನ ಆಂಜನಮೂರ್ತಿಯವರು, JDSನ ಶ್ರೀನಿವಾಸ ಮೂರ್ತಿಯವರಾಗಿರಲಿ, BJPಯ ME ನಾಗರಾಜರವರಾಗಿರಲಿ, ಅವ್ರು ಯಾವತ್ತೂ ಕೂಡ ತಾಲೂಕಿನ ಜನರಿಗೆ ಎದುರುಕೊಳ್ತಾ ಇದ್ರು, ಜನರ ಅಭಿಪ್ರಾಯಗಳ ಜೊತೆ ಕೆಲಸಕ್ಕೆ ಹೋಗ್ತಾ ಇದ್ರು ಹೊರತು ಈಗಿನ ಶಾಸಕರು ಜನರನ್ನ ಎದುರಿಸೋ ಪ್ರಯತ್ನವನ್ನು ಮಾಡ್ತಾರೆ. ತಾವೆಲ್ಲ ಮಾಧ್ಯಮದವ್ರು ಇದ್ದೀರಿ, ನಿಮ್ಗೆಲ್ಲ ನಾನು ಹೊಸದಾಗಿ ಹೇಳಬೇಕಾಗಿಲ್ಲ, ಆದರೆ ನಿಮಗೆ ಗೊತ್ತಿರೋ ಮಾತನ್ನ ನಿಮಗೆ ಜ್ಞಾಪಿಸ್ತಾ ಇದ್ದೀನಿ. ನನ್ನ ಹತ್ರ ಇದೆಲ್ಲ ನಡೆಯಲ್ಲ, ನಾನು ಹಂಗೆ ಮಾಡ್ತೀನಿ, ನಾನು ಹಿಂಗೆ ಮಾಡ್ತೀನಿ, ನಾನು ಏನದು ಇದು ಗುಂಡಾಗಿನಿ ನೋಡ್ಬಿಟ್ಟಿದ್ದೀನಿ, ದಯವಿಟ್ಟು ಆ ಕಡೆ ಮಾತಾಡಿ ಪ್ಲೀಸ್, ನೋಡಿದ್ದೀನಿ, ಆಮೇಲೆ ನಾನು ಮಟ್ಟ ಹಾಕ್ತೀನಿ, ಈ ಪದಗಳನ್ನ ಉಪಯೋಗಿಸ್ತಾರಲ್ವ ಶಾಸಕರು, ಮಾಧ್ಯಮದವ್ರು ಹೇಳಿ, ಹೌದಾ ಅಲ್ವಾ? ಇದು ಶಾಸಕರು ಉಪಯೋಗಿಸುವಂಥ ಪದಗಳ? ಈ ಹಿಂದಿನ ಶಾಸಕರುಗಳನ್ನ ನೋಡಿ, ಜನರ ವಿಚಾರದಲ್ಲಿ ಜನರೇನು ಹೇಳ್ತಾರೆ, ಇರಪ್ಪ ಜನರೇನು ಹೇಳ್ತಾರೆ ಕೇಳೋಣ ಅಂತ ಹೇಳ್ತಿದ್ರು ಹೊರತು ನಾನೇನು ಹೇಳ್ತೀನಿ ಅದನ್ನು ಕೇಳಿ ಅಂತ ಹೇಳ್ತಿದ್ದಂಥ ಶಾಸಕ ಇರಲಿಲ್ಲ. ಬಹುಶಃ ನನಗೆ ಇದೊಂಥರ ವಿಕೃತ ಅಂತ ಅಂದ್ಕೊಂಡ್ರೆ ಪರವಾಗಿಲ್ಲ. ನೀವು ಈ ನೆಲಮಂಗಲ ಜನಕ್ಕೆ ಇದು ಆಗಬೇಕಿತ್ತು, ಇದು ಬೇಕಿತ್ತು. ಯಾವ್ದಾದ್ರು ಶಾಸಕರ ವಿರುದ್ಧ ನೀವು ಯಾವ ಥರ ಬೀದಿಗಿಳಿದಿದ್ರಾ, ಯಾವ್ದಾದ್ರು ವಿಚಾರಗಳಿತ್ತು ಅಂತಂದರೆ ಶಾಸಕರನ್ನ ಕರೆಸಿ ಇದೇನು ಸಮಸ್ಯೆ ನೋಡ್ರಿ ಅಂತ ಹೇಳ್ತಿದ್ರಿ. ಬಹುಶಃ ಸಾರ್ವಜನಿಕವಾಗಿ ನೀವು ಅವ್ರನ್ನ ಗದರ್ತಿದ್ರಿ, ಅವ್ರು ಎದುರುಕೊಳ್ತಾ ಇದ್ರು. ಇವತ್ತೇನಾಗಿದೆ, ಶಾಸಕರ ಹತ್ರ ಮಾತಾಡೋದಕ್ಕೆ ನೀವು ಭಯಪಡುವಂಥ ಪರಿಸ್ಥಿತಿ ಬಂದಿದೆ. ಇನ್ನೂ ಮುಖ್ಯವಾಗಿ ಅಧಿಕಾರಿಗಳು, ನೀವು ಅಧಿಕಾರಿಗಳನ್ನ ಗಮನಿಸಿ, ಅವರು ಅಧಿಕಾರಿಗಳಿಗೆ ಉಪಯೋಗಿಸುವಂಥ ಭಾಷೆ, ಅವ್ರ ನಡವಳಿಕೆ, ಇದೆಲ್ಲವನ್ನೂ ಕೂಡ ನೀವು ಗಮನಿಸಿ. ಇಂಥ ಒಬ್ಬ ಶಾಸಕರು ಈ ನೆಲಮಂಗಲಕ್ಕೆ ಆಯ್ಕೆ ಮಾಡಿಕೊಂಡಂತಹ ಪುಣ್ಯಕ್ಕೆ ನೀವೆಲ್ಲರೂ ಕೂಡ ಇದನ್ನು ಅನುಭವಿಸಲೇಬೇಕಾಗಿದೆ. ನನಗೆ ಒಳ್ಳೇದು ಅನಿಸುತ್ತೆ, ನೀವು ಈ ರೀತಿಯಾದಂಥ ಏನೋ ಕಷ್ಟಗಳನ್ನ ಅನುಭವಿಸುವಂಥದ್ದು ನಿಮ್ಮ ಆಯ್ಕೆ. ಈ ಕಷ್ಟ ನಿಮ್ಮ ಆಯ್ಕೆ, ಇದು ನೀವು ಆಯ್ಕೆ ಮಾಡ್ಕೊಂಡಂಥ ಕಷ್ಟಗಳನ್ನ ನೀವು ಅನುಭವಿಸ್ತಾ ಇದ್ದೀರಿ. ಪೊಲೀಸ್ನವರು ಈ ಪ್ರತಿಭಟನೆಯನ್ನು ಹತ್ತಿಕ್ಕಿದ್ದು ಇದು ಏನು ಸಂಧಾನದ ಮೂಲಕ ನಿಲ್ಲಿಸಿದ್ರು ಅಂತ ಯಾರೇ ಹೇಳಿದ್ರು ಕೂಡ ನಾನು ಒಪ್ಪಕ್ಕೆ ರೆಡಿ ಇಲ್ಲ. ಇದು ಪ್ರತಿಭಟನೆಯನ್ನು ಅವ್ರು ಹತ್ತಿಕ್ಕಿರೋದೆ. ಆದರೆ 29ನೇ ತಾರೀಕು ಲಾಸ್ಟ್ ಡೇಟ್ ಅಂತ ತೊಗೊಂಡಿದ್ದಾರೆ. 29ನೇ ತಾರೀಕುವರೆಗೂ ಎಲ್ಲ ಹಿರಿಯರು ಗೌರವ ಕೊಟ್ಟಮೇಲೆ ನಾನು ಕೂಡ ಅದಕ್ಕೆ ಒಪ್ಕೊಳ್ಳೇಬೇಕಾಗ್ತದೆ. ಯಾಕಂದ್ರೆ ನಾನು ಒಪ್ಪಲ್ಲ ಅಂತ ಹೇಳಕ್ಕೆ ಬರಲ್ಲ, ಒಪ್ಕೊಂಡಿರ್ತೀವಿ. 29ರೊಳಗಡೆ ಈ ಎಲ್ಲ ಸಮಸ್ಯೆಗಳಿಗೆ ಸರಿಯಾದ ರೀತಿಯಾದಂಥ ಒಂದು ಅಂತ್ಯವನ್ನು ಆಡಲಿಲ್ಲ ಅಂತಂದರೆ ಶಾಸಕರು ತನ್ನ ಬುದ್ಧಿಯನ್ನು ಗೌರವಾನ್ವಿತವಾಗಿ ಹೇಳ್ತಾ ಇದ್ದೀನಿ, ಮಾನ್ಯ ಶಾಸಕರೇ, ನಮ್ಮ ಗೌರವಾನ್ವಿತ ಶಾಸಕರೇ, ತಮ್ಮ ನಡವಳಿಕೆಯನ್ನು ತಿದ್ದುಕೊಳ್ಳದೆ ಹೋದರೆ 29ರ ನಂತರ
ಇಲ್ಲಿ ನಡೆಯುವಂಥ ಚಳವಳಿಯ ತೀವ್ರ ಸ್ವರೂಪವನ್ನು ನೀವೇ ಕೂಡ ಮಾಡ್ಕೊಳ್ಳಾರ್ರಿ. ಅದರಿಂದ ಆಗುವಂಥ ಪರಿಣಾಮಗಳಿಗೆ ನೀವೇ ಜವಾಬ್ದಾರಿ ಇರ್ತೀವಿ. ನಾನು ಬಹಳ ಸಂತೋಷದಿಂದ ಬಹಳ ಮನಸ್ಫೂರ್ತಿಯಾದ ಸ್ವಾಗತದೊಂದಿಗೆ ನಿಮ್ಗೆ ಹೇಳ್ತಾ ಇದ್ದೀನಿ. ತಾವೇನಾದರೂ ಪೊಲೀಸ್ನವ್ರನ್ನ ಅಥವಾ ಬೇರೆ ಯಾವುದೇ ರೀತಿಯಾದಂತಹ ಅಧಿಕಾರಗಳನ್ನು ಬಳಸಿ ತಡೆಯೋದಕ್ಕೆ ಸಾಧ್ಯ ಆದರೆ ನಿಮ್ಮ ಕೈನಲ್ಲಿ ತಡೆದು ತೋರಿಸಿ, ಇಲ್ಲ ಜನರ ಪರವಾಗಿ ನಾವು ಇರ್ತೀವಿ ಅನ್ನುವಂಥ ವಿಚಾರವನ್ನು ಮಾಧ್ಯಮದ ಮೂಲಕ ಅವ್ರಿಗೆ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಶಾಂತಿಯುತ ಪ್ರತಿಭಟನೆ ಸರ್ಕಲ್ ಅಲ್ಲ, ಜನಗಳಿಗೆ ಇಲ್ಲ. ಪೊಲೀಸ್ ಇಲಾಖೆ ಇಲ್ಲಿ ಒಂದು ತಿಳ್ಕೊಳ್ಳಿ, ಇದು ಟ್ರಾಫಿಕ್ ಏರಿಯಾ ಅಲ್ಲ, ಇದೊಂದು ಇಂಡಸ್ಟ್ರಿಯಲ್ ಏರಿಯಾ. ಇಲ್ಲಿ ವಾಹನಗಳೇನು ತುಂಬಿ ತೊಳಗ್ತಾ ಇಲ್ಲ. ಸೊ ಹಂಗಾಗಿ ಇಲ್ಲಿ ಶಾಂತಿ ಭಂಗನೋ ಅಥವಾ ಜನರಿಗೆ ಸಮಸ್ಯೆನೋ ಆಗುವಂಥದ್ದಲ್ಲ. ಒಂದು ವೇಳೆ ಆದರೂ ಅದೇನು ತಪ್ಪಲ್ಲ. ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಸಾವಿರಾರು ಜನರನ್ನು ಲಕ್ಷಾಂತರ ಜನ ಸೇರಿಸಿ ಪ್ರತಿಭಟನೆ ಮಾಡೋರು ನಾವು. ಜನರಿಗೆ ಸಮಸ್ಯೆ ಆಗುತ್ತೆ. ಜನರಿಗೆ ಯಾಕೆ ಸಮಸ್ಯೆ ಆಗುತ್ತೆ ಅಂತಂದ್ರೆ, ನಮಗಿರುವ ಸಮಸ್ಯೆಯನ್ನ ಬಗೆಹರಿಸಿ ಅನ್ನೋ ಕಾರಣಕ್ಕೆ ನಾವು ಸರ್ಕಾರವನ್ನು ಕೇಳುವಾಗ ಜನಸಾಮಾನ್ಯರಿಗೆ ಸಮಸ್ಯೆ ಆಗುತ್ತೆ. ಆದರೆ ಇಲ್ಲಿ ಅದೂ ಕೂಡ ಆಗ್ತಾ ಇಲ್ಲ. ಇಲ್ಲಿ ಒಂದೇ ಒಂದು ಅಜೆಂಡಾ ಇದೆ, ಶಾಸಕರ ವಿರುದ್ಧ ಯಾರು ಮಾತಾಡ್ಕೊಡ್ದು ಅಂತ. ಶಾಸಕರ ವಿರುದ್ಧ ಯಾರು ಮಾತಾಡಬಾರ್ದು ಅನ್ನೋ ಒಂದು ಅಜೆಂಡಾ ಇದೆಯಲ್ಲ, ಇದನ್ನು ನಾನು ಧಿಕ್ಕರಿಸ್ತೀನಿ. ಶಾಸಕರ ವಿರುದ್ಧ ಮಾತಾಡಬಾರ್ದು ಅನ್ನೋದಕ್ಕೆ ಶಾಸಕರು ಈ ನೆಲಮಂಗಲ ಕ್ಷೇತ್ರದ ಮಹಾರಾಜರಲ್ಲ, ಜನಸೇವಕ, ಜನಪ್ರತಿನಿಧಿ. ಮೊದಲನೇ ತಪ್ಪು ನಾನು ಜನರದ್ದು ಹೇಳ್ತಾ ಇದ್ದೀನಿ. ನಿಮ್ಮ ಶಾಸಕರನ್ನ ನೀವು ಜನನಾಯಕ, ದಲಿತ ಬಂಧು, ದೀನ ಬಂಧು ಇದನ್ನೆಲ್ಲ ಮೊದಲು ನಿಲ್ಲಿಸಿ ನಿಮ್ಮ ಪದಗಳನ್ನ. ಶಾಸಕರು ಯಾವಾಗಲೂ ಕೂಡ ನಿಮ್ಮ ಸರ್ವಿಸ್ ಅನ್ನು ಮಾಡುವಂತಹ ಒಬ್ಬ ಸರ್ವೆಂಟ್. ಹೇಗೆ ನೀವು ಪೊಲೀಸ್ನವ್ರನ್ನ ಗೌರ್ಮೆಂಟ್ ಸರ್ವೆಂಟ್ ಅಂತ ಕರಿತೀರಿ, ಹೇಗೆ ಡಾಕ್ಟರ್ ನೀವು ಗೌರ್ಮೆಂಟ್ ಸರ್ವೆಂಟ್ ಅಂತ ಕರಿತೀರಿ, MLA ಒಬ್ಬ ಶಾಸಕ ಇಸ್ ಆಲ್ಸೋ ಎ ಗೌರ್ಮೆಂಟ್ ಸರ್ವೆಂಟ್. ಆಯ್ತಾ? ನೀವೇನು ಮಾಡ್ತೀರಿ, ಆತನನ್ನ ಅತಿ ವಿಜೃಂಭಣೆಯಾಗಿ ಮೆರೆಸೋಂಥದ್ದು ಇದೆಯಲ್ಲ, ಆ ಮೂಲಕ ನೀವು ತಪ್ಪು ಮಾಡ್ತಾ ಇದ್ದೀರಿ. ಇದು ಜನರ ತಪ್ಪು. ಇದನ್ನ ಪೊಲೀಸ್ನವರು ಹತ್ತಿಕ್ಕಿದ್ದಾರೆ ಅಂತಂದ್ರೆ ಶಾಸಕರ ಪ್ರಭಾವ, ಅದಕ್ಕೆ ಅವರು ಒಳಗಾಗೋದಕ್ಕೆ ಸಾಧ್ಯತೆ ಇದೆ, ಒಳಗಾಗಿದ್ದಾರೆ. ಶಾಸಕರ ಪ್ರಭಾವ ಆ ಮಟ್ಟಕ್ಕೆ ಕೆಲಸ ಮಾಡ್ತದೆ ಅಂತಂದ್ರೆ ಅದಕ್ಕೆ ನೇರ ಕಾರಣ ಯಾರು? ನೀವು ವಾಸಿಂ ಅವರು ಕೇಳಿದ್ರು, ಎದೆಗಾರಿಕೆ ಚಾನಲ್ನವರು ಅಧಿಕಾರವನ್ನು ದುರುಪಯೋಗ ಮಾಡ್ಕೊಳ್ತಾ ಇದ್ದಾರೆ. ನೀವು ನಿಮ್ಮ ಓಟನ್ನು ದುರುಪಯೋಗ ಮಾಡ್ಕೊಂಡ್ರಲ್ವಾ? ನೀವು ನಿಮ್ಮ ಓಟನ್ನ ಹಾಕುವಾಗ ಸರಿಯಾದ ರೀತಿಯಾಗಿ ವ್ಯಕ್ತಿ ಯಾರು, ಗುಣ ಏನು, ನಡವಳಿಕೆ ಏನು, ಅವ್ರು ಚೆಲ್ತಾ ಇದ್ದಂಥ ಹಣದ ಪ್ರಮಾಣ ಏನು, ಕೋಟಿಗಟ್ಟಲೆ ದುಡ್ಡು ಚೆಲ್ಲಿದ ನೆಕ್ಸ್ಟ್ ಏನ್ ಮಾಡ್ತಾರೆ ಅಂತ ನೀವು ಗಮನಿಸಿದ್ದಿದ್ರೆ ಇವತ್ತು ಈ ತಪ್ಪಾಗ್ತಿರ್ಲಿಲ್ಲ. ನೀವು ಯಾವಾಗ ನಿಮ್ಮ ಓಟನ್ನ ದುರುಪಯೋಗ ಮಾಡ್ಕೊಂಡ್ರಿ, ಕಾನೂನನ್ನು ದುರುಪಯೋಗ ಮಾಡ್ಕೊಳ್ಳೋ ಅಧಿಕಾರಿಗೆ ಬರ್ತಾರೆ. ಯಾರಿದಕ್ಕೆ ಕಾರಣ? ನೀವೇ ತಾನೇ. ನೀವು ಮಾಡಿರೋ ತಪ್ಪಿಗೆ ನೀವೇ ಶಿಕ್ಷೆಯನ್ನು ಅನುಭವಿಸ್ತಾ ಇದ್ದೀರಿ. ಈ ತಪ್ಪನ್ನ ತಿದ್ದುಕೊಳ್ಳೋಕೆ ಅವಕಾಶ ಇದೆಯಾ? ನಿಮಗೆ ಸಮಯ ಇದೆ. ಆ ತಪ್ಪನ್ನು ತಿದ್ದುಕೊಳ್ಳುವಂತ ಅವಕಾಶ ಬಂದಾಗ ದಯಮಾಡಿ ನೀವು ಆ ತಪ್ಪನ್ನು ತಿದ್ದುಕೋಬೇಕಾಗ್ತದೆ.